ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ಹಿಂಸಾಚಾರದ ಭೀಕರತೆಯನ್ನ ಎಳೆಯಾಗಿ ವಿವರಿಸಿದ್ದಾರೆ. ಬಾಂಗ್ಲಾದೇಶದ ದಳ್ಳೂರಿ ಕಣ್ಣಾರೆ ಕಂಡವರು ಹೇಳಿದ್ದೇನು? ರಿಪಬ್ಲಿಕ್ ಕನ್ನಡದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಓಂ ಪ್ರಭಾ ನೇಹಲ್ ಕಂಡ ಭಯಾನಕ ಘಟನೆಗಳ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕ್ಷಣ ಕ್ಷಣಕ್ಕೂ ಹೊತ್ತಿ ಉರಿಯುತ್ತಿದೆ ಬಾಂಗ್ಲಾದೇಶ. ರಿಪಬ್ಲಿಕ್ನಲ್ಲಿ ಬಾಂಗ್ಲಾದೇಶದ ದಳ್ಳೂರಿ ನೋಡಿದ ಕನ್ನಡಿಗರು. ಬಾಂಗ್ಲಾದೇಶದಲ್ಲಿ ಪ್ರತಿಭಟನಾಕಾರರು ಬೀದಿ ಬೀದಿಯಲ್ಲಿ ಸಿಕ್ಕ ಅಂಗಡಿಗಳಿಗೆ, ದೇವಾಲಯಗಳಿಗೆ ಬೆಂಕಿ ಇಡುತ್ತಿದ್ದಾರೆ. ಈ ಹಿಂಸಾಚಾರವನ್ನ ಕಣ್ಣಾರೆ ಕಂಡ ಕನ್ನಡಿಗರು ತಾಯ್ನಾಡಿಗೆ ಆಗಮಿಸಿದ್ದಾರೆ. ಬೆಳಗಾವಿಗೆ ಬಂದ ವೈದ್ಯಕೀಯ ವಿದ್ಯಾರ್ಥಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿನ ಹಿಂಸಾಚಾರವನ್ನ ವಿವರಿಸಿದ್ದಾರೆ. ಬಾಂಗ್ಲಾದೇಶದ ದಳ್ಳೂರಿಯನ್ನ ಕಣ್ಣಾರೆ ಕಂಡ ಬೆಳಗಾವಿ ವಿದ್ಯಾರ್ಥಿಗಳು ರಿಪಬ್ಲಿಕ್ನೊಂದಿಗೆ ತಮ್ಮ ಭಯಾನಕ ಅನುಭವವನ್ನ ಎಳೆಯಾಗಿ ವಿವರಿಸಿದ್ದಾರೆ. ಬಾಂಗ್ಲಾದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ತೆರಳಿದ ಹಾವೇರಿ ಮೂಲದ ಓಂ ಪ್ರಭಾ, ಬೆಳಗಾವಿ ಮೂಲದ ನೇಹಲ್ ಜೊತೆಗೆ 25 ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಮರಳಿದ್ದಾರೆ. ಅಲ್ಲಿನ ಭಯಾನಕ ಹಿಂಸಾಚಾರವನ್ನ ನೇಹಲ್ ಹಾಗೂ ಓಂ ಪ್ರಭಾ ವಿವರಿಸಿದ್ದು ಹೀಗೆ: ಕರ್ಫ್ಯೂ ಇತ್ತು, ಊಟಕ್ಕೂ ಪರದಾಡಿದ್ದೇವೆ. ನಮ್ಮಲ್ಲಿ ಅವರು ಸೇಫ್ಟಿ ಮೆಜರ್ಸ್ ಅಂತ ನಮ್ಮ ಕಾಲೇಜ್ದವ್ರು ಹಾಸ್ಟೆಲ್ನಲ್ಲೇ ಇರಬೇಕು ಮತ್ತು ಕರ್ಫ್ಯೂ ಹಾಕಿದ ಮೇಲೆ ಹೊರಗೆ ಹೋಗಬಾರ್ದು, ಏನೂ ಮಾಡಬಾರ್ದು ಅಂತೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದ್ರು ಸರ್. ಅದು ಒಂದು 5 ದಿನ ಆದ ಕೂಡಲೇ ಏನಾಯಿತು, ಪ್ರೊಟೆಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆದ ಕೂಡಲೇ ನಮ್ಮ ಅಲ್ಲಿ ಹುಡುಗಿಯರದು ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಏನೂ ಫೆಸಿಲಿಟೀಸ್ ಇರಲಿಲ್ಲ. ಅಂದಮೇಲೆ ಅವರು ಒಂದು ಸ್ವಲ್ಪ ಭಾಳ ಕಷ್ಟ ಆಯಿತು ಅವರಿಗೆ. ಯಾಕಂದ್ರೆ ಅವರು ಮೊದಲು ಗರ್ಲ್ಸ್ ಆಗ್ತಾರಲ್ಲ, ಅವ್ರಿಗೆ ಹೊರಗೆ ಹೋಗಿ ಕೊಡಂಗಿಲ್ಲ ಸೇಫ್ಟಿ ಮೆಜರ್ಸ್ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಊಟನೂ ಸರಿಯಾಗಿ ಸಿಗಲಿಲ್ಲ. ಅವ್ರಿಗೆ ಭಾಳ ಥರ ತೊಂದರೆ ಆಯಿತು. ಹಾಸ್ಟೆಲ್ ಸಮೀಪವೇ ಪ್ರತಿಭಟನೆ ಭುಗಿಲೆದ್ದಿತ್ತು. ಹಾಸ್ಟೆಲ್ ಸಮೀಪ ಎಲ್ಲ ಪ್ರೊಟೆಸ್ಟ್ ಆಗ್ತಿತ್ತು. ಬಟ್ ನಾವು ಒಂದು ಸ್ವಲ್ಪ ಕಂಪೇರಿಟಿವ್ಲಿ ನಮ್ದು ಒಂದು ಸ್ವಲ್ಪ ಸಿಚುವೇಶನಲ್ಲಿ ನಮ್ಮ ಲೊಕ್ಯಾಲಿಟಿ ಒಳಗೆ ಒಂದು ಸ್ವಲ್ಪ ಐಸೋಲೇಟೆಡ್ ಆಗಿತ್ತು ಅಂತಂದ್ರೆ ಅಷ್ಟು ಜಾಸ್ತಿ ಏನಲ್ಲಿ ಪ್ರಾಬ್ಲಮ್ ಇರಲಿಲ್ಲ. ಬಟ್ ದಿವ್ಸ ಹೋದಂಗೆ ಕರೆ ಅದು ಅಲ್ಲಿ ಲೋಕಲ್ನಲ್ಲಿ ಬಾಂಗ್ಲಾದೇಶನಲ್ಲಿ ಭಾಳ ಪ್ರಾಬ್ಲಮ್ ಜಾಸ್ತಿ ಆಯಿತು. ಸದ್ಯ ಸ್ಥಿತಿ ನೋಡ್ರಿ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಜಾಸ್ತಿ ಆಗ್ಬೋದು ಸಿಚುವೇಶನ್ ಅಂತ. ಬಟ್ ಈಗ ಸದ್ಯ ನೋಡಿದ್ರೆ ಭಾರಿ ಭಯಂಕರವಾಗಿದೆ ಸಿಚುವೇಶನ್. ಕರ್ಫ್ಯೂ ಇದ್ದಿದ್ರಿಂದ ಆಚೆ ಬಿಡುತ್ತಿರಲಿಲ್ಲ. ನಾವು ಹಾಸ್ಟೆಲಲ್ಲಿ ಇದ್ದಿದ್ದು, ನಾವು ಥ್ರೂ ಮೆಸ್ ನಮಗೆ ಫುಡ್ ಬರ್ತಾ ಇತ್ತು. ಬಟ್ ಒಂದ್ ದಿನ 2 to 3 days ಬರ್ತಿರ್ಲಿಲ್ಲ. ಫುಲ್ ಕರ್ಫ್ಯೂ ಇತ್ತು ಆಚೆ ಕಡೆ, ನಮಗೂ ಆಚೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಆಮೇಲೆ ನಾವೇ ಅಡ್ಗೆ ಮಾಡ್ಕೋತಾ ಇದ್ವಿ ಸ್ವಲ್ಪ. ತಾಯ್ನಾಡಿಗೆ ಮರಳಿದ ಮಕ್ಕಳು, ಪೋಷಕರು ನೆಟ್ಟುಸಿರು. ಉನ್ನತ ವ್ಯಾಸಂಗಕ್ಕಾಗಿ ಮಕ್ಕಳನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸಿದ್ದ ಪೋಷಕರು ಅಲ್ಲಿನ ಹಿಂಸಾಚಾರದಿಂದ ಕಂಗಾಲಾಗಿದ್ದಾರೆ. ಇದೀಗ ಮಕ್ಕಳು ಮರಳಿ ಮನೆ ಸೇರಿದ್ರಿಂದ ನೆಟ್ಟುಸಿರು ಬಿಟ್ಟಿದ್ದಾರೆ. ಮಗ ಸೇಫ್ ಆಗಿ ಬಂದಿದ್ದಾರೆ. ಸೇಫಾಗಿ ಬಂದಿದ್ದು ತುಂಬ ಖುಷಿ ಆಯ್ತು ರೀ. ಎಲ್ಲ ಸೇಮ್ ಆಫೀಸ್, DC ಸಾಹೇಬರು, ADC ಸಾಹೇಬರು ಮತ್ತು ನಮ್ಮ ಬೆಳಗಾಂ MP ಸಾಹೇಬರು, ಆಮೇಲೆ ಇವನ್ ನಮ್ಮ ಉತ್ತರ ಭಾಗದ ಈ ನಮ್ಮ MLA ಸಾಹೇಬ್ರೇನು ರಾಜು ಸೇಠ್ ಅದಾರಲ್ಲ, ಅವ್ರಿಗೂ ನಾವು ಹೋಗಿ ಅಪ್ರೋಚ್ ಮಾಡಿದ್ವಿ. ಅವರು ಹೆಲ್ಪ್ ಮಾಡಿದರು. ಇವರೆಲ್ಲರದ್ದು ಹೆಲ್ಪ್ದಿಂದ ನಮ್ಮ ಮಗ ನಮ್ಮ ಬೆಳಗಾವಿಗೆ ಬಂದು ನಮ್ಮ ಮನೆ ಮುಟ್ಟಿದ್ದು ನೋಡಿದ್ರಲ್ವಾ. ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ರಿಪಬ್ಲಿಕ್ನಲ್ಲಿ ಮಾತನಾಡಿ ಅಲ್ಲಿನ ಭಯಾನಕತೆಯನ್ನ ವಿವರಿಸಿದ್ರು. ಭಾರತಕ್ಕೆ ಕರೆತರುವಲ್ಲಿ ಶ್ರಮವಹಿಸಿದ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ಹಿಂಸಾಚಾರದ ಭೀಕರತೆಯನ್ನ ಎಳೆಯಾಗಿ ವಿವರಿಸಿದ್ದಾರೆ. ಬಾಂಗ್ಲಾದೇಶದ ದಳ್ಳೂರಿ ಕಣ್ಣಾರೆ ಕಂಡವರು ಹೇಳಿದ್ದೇನು? ರಿಪಬ್ಲಿಕ್ ಕನ್ನಡದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಓಂ ಪ್ರಭಾ ನೇಹಲ್ ಕಂಡ ಭಯಾನಕ ಘಟನೆಗಳ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕ್ಷಣ ಕ್ಷಣಕ್ಕೂ ಹೊತ್ತಿ ಉರಿಯುತ್ತಿದೆ ಬಾಂಗ್ಲಾದೇಶ. ರಿಪಬ್ಲಿಕ್ನಲ್ಲಿ ಬಾಂಗ್ಲಾದೇಶದ ದಳ್ಳೂರಿ ನೋಡಿದ ಕನ್ನಡಿಗರು. ಬಾಂಗ್ಲಾದೇಶದಲ್ಲಿ ಪ್ರತಿಭಟನಾಕಾರರು ಬೀದಿ ಬೀದಿಯಲ್ಲಿ ಸಿಕ್ಕ ಅಂಗಡಿಗಳಿಗೆ, ದೇವಾಲಯಗಳಿಗೆ ಬೆಂಕಿ ಇಡುತ್ತಿದ್ದಾರೆ. ಈ ಹಿಂಸಾಚಾರವನ್ನ ಕಣ್ಣಾರೆ ಕಂಡ ಕನ್ನಡಿಗರು ತಾಯ್ನಾಡಿಗೆ ಆಗಮಿಸಿದ್ದಾರೆ. ಬೆಳಗಾವಿಗೆ ಬಂದ ವೈದ್ಯಕೀಯ ವಿದ್ಯಾರ್ಥಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿನ ಹಿಂಸಾಚಾರವನ್ನ ವಿವರಿಸಿದ್ದಾರೆ.
ಬಾಂಗ್ಲಾದೇಶದ ದಳ್ಳೂರಿಯನ್ನ ಕಣ್ಣಾರೆ ಕಂಡ ಬೆಳಗಾವಿ ವಿದ್ಯಾರ್ಥಿಗಳು ರಿಪಬ್ಲಿಕ್ನೊಂದಿಗೆ ತಮ್ಮ ಭಯಾನಕ ಅನುಭವವನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ಬಾಂಗ್ಲಾದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ತೆರಳಿದ ಹಾವೇರಿ ಮೂಲದ ಓಂ ಪ್ರಭಾ, ಬೆಳಗಾವಿ ಮೂಲದ ನೇಹಲ್ ಜೊತೆಗೆ 25 ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಮರಳಿದ್ದಾರೆ. ಅಲ್ಲಿನ ಭಯಾನಕ ಹಿಂಸಾಚಾರವನ್ನ ನೇಹಲ್ ಹಾಗೂ ಓಂ ಪ್ರಭಾ ವಿವರಿಸಿದ್ದು ಹೀಗೆ. ಕರ್ಫ್ಯೂ ಇತ್ತು, ಊಟಕ್ಕೂ ಪರದಾಡಿದ್ದೇವೆ. ನಮ್ಮಲ್ಲಿ ಅವರು ಸೇಫ್ಟಿ ಮೆಜರ್ಸ್ ಅಂತ ನಮ್ಮ ಕಾಲೇಜ್ದವ್ರು ಹಾಸ್ಟೆಲ್ನಲ್ಲೇ ಇರಬೇಕು ಮತ್ತು ಕರ್ಫ್ಯೂ ಹಾಕಿದ ಮೇಲೆ ಹೊರಗೆ ಹೋಗಬಾರ್ದು, ಏನೂ ಮಾಡಬಾರ್ದು ಅಂತೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದ್ರು ಸರ್. ಅದು ಒಂದು 5 ದಿನ ಆದ ಕೂಡಲೇ ಏನಾಯಿತು, ಪ್ರೊಟೆಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆದ ಕೂಡಲೇ ನಮ್ಮ ಅಲ್ಲಿ ಹುಡುಗಿಯರದು ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಏನೂ ಫ್ಯಾಸಿಲಿಟೀಸ್ ಇರಲಿಲ್ಲ. ಅಂದಮೇಲೆ ಅವರು ಒಂದು ಸ್ವಲ್ಪ ಭಾಳ ಕಷ್ಟ ಆಯಿತು ಅವರಿಗೆ. ಯಾಕಂದ್ರೆ ಅವರು ಮೊದಲು ಗರ್ಲ್ಸ್ ಆಗ್ತಾರಲ್ಲ, ಅವ್ರಿಗೆ ಹೊರಗೆ ಹೋಗಿ ಕೊಡಂಗಿಲ್ಲ ಸೇಫ್ಟಿ ಮೆಜರ್ಸ್ ಅಂತ ಅಂದ್ಕೂಡ ಅವ್ರಿಗೆ ಊಟನೂ ಸರಿಯಾಗಿ ಸಿಗಲಿಲ್ಲ. ಅವ್ರಿಗೆ ಭಾಳ ತೊಂದರೆ ಆಯಿತು. ಹಾಸ್ಟೆಲ್ ಸಮೀಪವೇ ಪ್ರತಿಭಟನೆ ಭುಗಿಲೆದ್ದಿತ್ತು. ಹಾಸ್ಟೆಲ್ ಸಮೀಪ ಎಲ್ಲ ಪ್ರೊಟೆಸ್ಟ್ ಆಗ್ತಿತ್ತು. ಬಟ್ ನಾವು ಒಂದು ಸ್ವಲ್ಪ ಕಂಪೇರಿಟಿವ್ಲಿ ನಮ್ದು ಒಂದು ಸ್ವಲ್ಪ ಸಿಚುವೇಷನಲ್ಲಿ ನಮ್ಮ ಲೊಕ್ಯಾಲಿಟಿ ಒಳಗೆ ಒಂದು ಸ್ವಲ್ಪ ಐಸೋಲೇಟೆಡ್ ಆಗಿತ್ತು ಅಂತಂದ್ರೆ ಅಷ್ಟು ಜಾಸ್ತಿ ಏನಲ್ಲಿ ಪ್ರಾಬ್ಲಮ್ ಇರಲಿಲ್ಲ. ಬಟ್ ದಿವ್ಸ ಹೋದಂಗೆ ಕರೆ ಅದು ಅಲ್ಲಿ ಲೋಕಲ್ನಲ್ಲಿ ಬಾಂಗ್ಲಾದೇಶನಲ್ಲಿ ಭಾಳ ಪ್ರಾಬ್ಲಮ್ ಜಾಸ್ತಿ ಆಯಿತು. ಸದ್ಯ ಸ್ಥಿತಿ ನೋಡ್ರಿ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಜಾಸ್ತಿ ಆಗ್ಬೋದು ಸಿಚುವೇಶನ್ ಅಂತ. ಬಟ್ ಈಗ ಸದ್ಯ ನೋಡಿದ್ರೆ ಭಾರಿ ಭಯಂಕರವಾಗಿದೆ ಸಿಚುವೇಶನ್. ಕರ್ಫ್ಯೂ ಇದ್ದಿದ್ರಿಂದ ಆಚೆ ಬಿಡುತ್ತಿರಲಿಲ್ಲ. ನಾವ್ ಹಾಸ್ಟೆಲ್ ಅಲ್ಲಿ ಇದ್ದಿದ್ದು, ನಾವ್ ಥ್ರೂ ಮೆಸ್ ನಮಗೆ ಫುಡ್ ಬರ್ತಾ ಇತ್ತು. ಬಟ್ ಒಂದ್ ದಿನ 2 to 3 days ಬರ್ತಿರ್ಲಿಲ್ಲ. ಫುಲ್ ಕರ್ಫ್ಯೂ ಇತ್ತು ಆಚೆ ಕಡೆ, ನಮಗೂ ಆಚೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಆಮೇಲೆ ನಾವೇ ಅಡ್ಗೆ ಮಾಡ್ಕೋತಾ ಇದ್ವಿ ಸ್ವಲ್ಪ. ತಾಯ್ನಾಡಿಗೆ ಮರಳಿದ ಮಕ್ಕಳು, ಪೋಷಕರು ನೆಟ್ಟಿಸಿರು. ಉನ್ನತ ವ್ಯಾಸಂಗಕ್ಕಾಗಿ ಮಕ್ಕಳನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸಿದ್ದ ಪೋಷಕರು ಅಲ್ಲಿನ ಹಿಂಸಾಚಾರದಿಂದ ಕಂಗಾಲಾಗಿದ್ದಾರೆ. ಇದೀಗ ಮಕ್ಕಳು ಮರಳಿ ಮನೆ ಸೇರಿದ್ರಿಂದ ನೆಟ್ಟುಸಿರು ಬಿಟ್ಟಿದ್ದಾರೆ. ಮಗ ಸೇಫ್ ಆಗಿ ಬಂದಿದ್ದಾರೆ. ಸೇಫಾಗಿ ಬಂದಿದ್ದು ತುಂಬ ಖುಷಿ ಆಯ್ತು ರೀ. ಎಲ್ಲ ಸೇಮ್ ಆಫೀಸ್, DC ಸಾಹೇಬರು, ADC ಸಾಹೇಬರು ಮತ್ತು ನಮ್ಮ ಬೆಳಗಾಂ MP ಸಾಹೇಬರು, ಆಮೇಲೆ ಇವನ್ ನಮ್ಮ ಉತ್ತರ ಭಾಗದ ಈ ನಮ್ಮ MLA ಸಾಹೇಬ್ರೇನು ರಾಜು ಸೇಠ್ ಅದಾರಲ್ಲ, ಅವ್ರಿಗೂ ನಾವು ಹೋಗಿ ಅಪ್ರೋಚ್ ಮಾಡಿದ್ವಿ. ಅವರು ಹೆಲ್ಪ್ ಮಾಡಿದರು. ಇವರೆಲ್ಲರದ್ದು ಹೆಲ್ಪ್ದಿಂದ ನಮ್ಮ ಮಗ ನಮ್ಮ ಬೆಳಗಾವಿಗೆ ಬಂದು ನಮ್ಮ ಮನೆ ಮುಟ್ಟಿದ್ದು ನೋಡಿದ್ರಲ್ವಾ. ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ರಿಪಬ್ಲಿಕ್ನಲ್ಲಿ ಮಾತನಾಡಿ ಅಲ್ಲಿನ ಭಯಾನಕತೆಯನ್ನ ವಿವರಿಸಿದ್ರು. ಭಾರತಕ್ಕೆ ಕರೆತರುವಲ್ಲಿ ಶ್ರಮವಹಿಸಿದ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.